ಸ್ನೇಹಿತರೆ, ಇದು ಒಂದು ವೆಟ್ಟಿವೇರ್ ಪ್ರಾಜೆಕ್ಟು. ಮೈಸೂರು ಹತ್ರ ಒಂದು ಕರಿಪುರ ಅಂತ ಜಮೀನಿದೆ. ಒಂದು ರಿಂಗ್ ರೋಡಿಂದ 6 ಕಿಲೋಮೀಟ್ರು. ಇಲ್ಲಿ ಒಂದು ಸುಮಾರು 2000 ವೆಟ್ಟಿವೇರು ಬ್ಯಾಗ್ಗಳನ್ನ ಹಾಕಿದ್ದೀವಿ ನೋಡಿ. ಈಗ ಹಾಕಿ ಒಂದು ತಿಂಗಳಾಗಿದೆ ಅಷ್ಟೇ. ಒಂದು ತಿಂಗಳಿಗಾಗಲೇ ಚೆನ್ನಾಗಿ ಬರ್ತಾ ಇದೆ ನೋಡಿ, ಎಲ್ಲ ಗ್ರೀನ್ರಿ ಬರ್ತಾ ಇದೆ. ಇದು 2 ಲೈನ್ ಬ್ಯಾಗ್ಗಳು ಇಟ್ಟಿದ್ದೀವಿ, ಜೊತೆಗೆ ಸ್ಪ್ರಿಂಕ್ಲರ್ ಹಾಕಿದೆ ನೋಡಿ. ಇದು ಸುತ್ತಲೂ ಬಾರ್ಡ್ರ್ನಲ್ಲೂ ಒಂದಷ್ಟು ಗಿಡಗಳನ್ನ ಇಟ್ಟಿದ್ದೀವಿ. ಇದು 55 ಅಡಿ ಇಂಟು 55 ಅಡಿ ಜಾಗದಲ್ಲಿ 1000 ಬ್ಯಾಗ್ಗಳನ್ನ ಇಟ್ಟಿದ್ದೀವಿ. ಮಧ್ಯದಲ್ಲಿ 2.5 ಅಡಿ ಗ್ಯಾಪು ಇದೆ. ಪೈಪ್ಗಳು ಹೋಗೋದಕ್ಕೂ ಜಾಗ ಬಿಟ್ಟಿದ್ದೀವಿ. ಮೇಡಮ್, ನಿಮ್ಮ ಹೆಸರೇನು? ನೀವು ವೆಟ್ಟಿವೇರ್ ಪ್ರಾಜೆಕ್ಟ್ ಮಾಡ್ತಿದ್ದೀರಿ ಅಂತ ಕೇಳಿಬಂತು. ನೀವು ಎಲ್ಲಿ ಮಾಡ್ತಾ ಇದ್ದೀರಿ ಮೇಡಮ್ ವೆಟ್ಟಿವೇರ್ ಪ್ರಾಜೆಕ್ಟು? ಬ್ಯಾಂಗ್ಳೂರಲ್ಲಿದೆ ಸರ್. ನಮ್ಮ ಆಫೀಸು ಬ್ಯಾಂಗ್ಳೂರಲ್ಲಿದೆ. ಹಾಂ, ಈ ಪ್ರಾಜೆಕ್ಟು ತುಂಬ ಚೆನ್ನಾಗಿದೆ ಸರ್. ಕೈ ಹಾಕಿದ್ರೆ ಹಾಂ, ಇದು 10 ಮಂತ್ಸ್ ಪ್ರಾಜೆಕ್ಟು. ಹಾಂ, ಇದನ್ನ ಜಾಸ್ತಿ ಖರ್ಚು ವೆಚ್ಚ ಬರಲ್ಲ. ಹಾಂ, ಜೊತೆಗೆ ಇದು ನೋಡ್ಕೊಳ್ಳೋದು ಅಷ್ಟೇ ತುಂಬ ಸುಲಭ. ಹಾಂ 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 ಹಾಂ. ಮೇಡಮ್, ವೆಟ್ಟಿವೇರ್ ಅಂದರೆ ಏನು ಇದು? ಇದು ಕನ್ನಡದಲ್ಲಿ ಲಾವಾಂಶ ಅಂತಾರೆ ಸರ್. ಹಾಂ 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 ಹಾಂ. ಇದರಿಂದ ಏನು ಉಪಯೋಗ ಸರ್? ಇದು ಬೇಸಿಕಲಿ ಇದ್ರ ರೂಟ್ಸ್ ನಮಗೆ ಉಪಯೋಗ ಆಗುತ್ತೆ. ಹಾಂ, ಅದರಿಂದ ಎಣ್ಣೆ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಹಾಂ ಹಾಂ ಹಾಂ. ಎಣ್ಣೆನ ಏನಕ್ಕೆ ಯೂಸ್ ಮಾಡ್ತಾರೆ? ಎಣ್ಣೆ ಇದಕ್ಕೆ ಫ್ರೆಗ್ನೆನ್ಸ್ ತುಂಬ ಚೆನ್ನಾಗಿರುತ್ತೆ ಸರ್. ಹಾಂ 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 ಹಾಂ. ಅದನ್ನ ಯೂಸ್ ಮಾಡ್ಕೋಬೋದು. ಹಾಂ, ಪರ್ಫ್ಯೂಮ್ಗೆ ಯೂಸ್ ಮಾಡ್ತಾರೆ. ಹ್ಞೂ ಹ್ಞೂ. ಬಾಡಿ ಆಯಿಲ್ ಇದೆ. ಹಾಂ ಹಾಂ. ಇದಕ್ಕೆ ಮೆಡಿಸಿನಲ್ ವ್ಯಾಲ್ಯೂನು ಏನಾದರೂ ಇದೆಯಾ? ಔಷಧಿಗಳಿಗೆ ಏನಾದರೂ ಉಪಯೋಗಿಸ್ತಾರಾ? ಔಷಧಿಗಳಿಗೂ ಹಾಕ್ತಾರೆ ಸರ್. ಪರ್ಫ್ಯೂಮ್ಸ್ ಹಾಕ್ತಾರೆ, ಔಷಧಿಗೆಲ್ಲ ಹಾಕ್ತಾರೆ. ಹಾಂ ಹಾಂ ಹಾಂ. ಇದನ್ನು ಬೆಳೆಯೋದ್ರಿಂದ ರೈತರಿಗೆ ಲಾಭ ಏನಾದರೂ ಆಗುತ್ತಾ? ಹಾಂ ಸರ್, ಲಾಭ ಇದೆ. ಈಗ ಒಂದು 1000 ಬ್ಯಾಗ್ ಹಾಕಬೇಕು ಅಂತಂದರೆ ಒಂದು ಎಷ್ಟು ಜಾಗ ಇರಬೇಕು? ಒಂದು 40-60 ಸೈಟ್ ಇದ್ರೆ ಸಾಕಾ? ಸಾಕು ಸರ್, ಸಾಕು. ಅದಕ್ಕೆ ನೀರು ಬೇಕಾ? ನೀರು ಸ್ಪ್ರಿಂಕ್ಲರ್ ಮೆಥಡ್ ಆಗಿ ಮಾಡಬೇಕು ಸರ್. ಈ ಥರ ಇದೆ ನೋಡಿ, ಈ ಥರ ಮಾಡಿದ್ದಾರೆ. ಹಾಂ ಹಾಂ ಹಾಂ. ಈ ಥರ ಮೆಥಡಲ್ಲಿ ಸ್ಪ್ರಿಂಕ್ಲರ್ ಮೆಥಡ್ ಮಾಡ್ಕೊಬೋದು ಸರ್. ಹಾಂ ಹಾಂ ಹಾಂ. ಸೆಕೆಗಾಲದಲ್ಲಿ ಆದರೆ ಒಂದು 3 ಸಲ ಹಾಕಬೇಕಾಗುತ್ತೆ. ಹಾಂ ಹಾಂ. ವಾರಕ್ಕೆ? ಹಾಂ, ಹೌದು. ಹಾಂ ಹಾಂ. ಚಳಿಗಾಲದಲ್ಲಿ 2 ಸಲ. 2 ಸರಿ ಹಾಕ್ತಾರೆ. ಮಳೆಗಾಲದಲ್ಲಂತೂ ಬೇಡವೇ ಬೇಡ. ಹೌದಾ? ಹಾಂ ಹಾಂ ಹಾಂ. ತುಂಬಾ ನೀರು ತುಂಬಾರ್ದು ಇದರಲ್ಲಿ. ಹಾಂ ಹಾಂ ಹಾಂ. ತುಂಬಿದ್ರೆ ರೂಟ್ ಹಾಳಾಗೋ ಸಾಧ್ಯತೆಗಳು ಇರುತ್ತೆ. ಹಾಂ ಹಾಂ. ಅಂದರೆ ತುಂಬ ಜಾಸ್ತಿ ನೀರೇನು ಬೇಕಾಗಿಲ್ಲ. ಹಾಂ, ನೀರೇನು ಜಾಸ್ತಿ ಬೇಕಾಗಲ್ಲ. ಅದೇ ಹೇಳಿದ್ನಲ್ಲ, ಮೇಂಟೆನೆನ್ಸ್ ತುಂಬ ಕಮ್ಮಿ. ಈಗ 1000 ಬ್ಯಾಗ್ಗೆ ದುಡ್ಡು ಎಷ್ಟು ಕಟ್ಟಬೇಕು ರೈತರು? ಸರ್, ಇದು 1,10,000 ಸರ್. 10,000 ನಿಮ್ಮ ಕಂಪ್ನಿಗೆ ಕೊಡಬೇಕು. ನಿಮ್ಮ ಕಂಪ್ನಿದು ಹೆಡ್ ಆಫೀಸ್ ಎಲ್ಲಿದೆ? ನಮ್ದು ಅರ್ಕೋಟಲ್ಲಿದೆ ಸರ್. ಹಾಂ ಹಾಂ. ಈಗ ಇದುವರೆಗೂ ಅಲ್ಲಿ ಯಾರಿಗಾದ್ರೂ ಮಾಡಿಸಿದ್ದೀರಾ ಈ ಥರ? ಹಾಂ ಸರ್, ಇದೆ, ಆಲ್ರೆಡಿ ಇದೆ. ಹಾಂ, ಎಷ್ಟು ರೈತರಿಗೆ ಕೊಟ್ಟಿದ್ದೀರಿ? ಆಲ್ರೆಡಿ 98,000 ರೈತರಿಗೆ ಆಗಿದೆ ಸರ್. ಹೌದಾ? ಅಂದರೆ 98 ರೈತರಿಗೆ, ಒಬ್ಬೊಬ್ರಿಗೆ 1,000. ಹಾಂ, ಮಂತ್ಸಲ್ಲಿ ಈಲ್ಡ್ ನೋಡ್ಬೋದು. ಹಾಂ, ಓಕೆ ಓಕೆ ಓಕೆ. ಹಾಂ ಹಾಕಿರೋದ್ರಲ್ಲಿ. ಹಾಂ ಹಾಂ. ಈಗ ಅವರು 1,10,000 ರೂಪಾಯಿ ಖರ್ಚು ಮಾಡಿದ್ರೆ ಅವ್ರಿಗೆ ಏನೇನು ಕೊಡ್ತೀರಿ ನೀವು? ಸರ್, ಫರ್ಟಿಲೈಸರ್ಸು, ಸೀವೀಡ್ ಆಯಿಲು ಹಾಂ ಎಲ್ಲಾನು ನಾವೇ ಪ್ರೊವೈಡ್ ಮಾಡ್ತೀವಿ. ಹಾಂ ಹಾಂ. ನಾವಿದು ಇದನ್ನ ಮಣ್ಣು ರೆಡ್ ಸಾಯಿಲೇ ಬೇಕಿದಕ್ಕೆ. ಹಾಂ ಹಾಂ ಹಾಂ. ಇದು ಈ ಥರ ಸಾಯಿಲ್ ಸಾಕಲ್ಲ, ರೆಡ್ ಸಾಯಿಲ್ ಇಲ್ಲಿದೆ ನೋಡಿ. ಈ ಥರ ಸಾಯಿಲ್ ಸಾಕಾಗುತ್ತೆ ಸರ್. ಹ್ಞೂ ಹ್ಞೂ ಹ್ಞೂ. ರೆಡ್ ಸಾಯಿಲ್ ಬೇಕಾಗುತ್ತೆ. ಹ್ಞೂ ಹ್ಞೂ. ನಾವು 4 ಮಂತ್ಸ್ ಪ್ಯಾಕೇಜ್ ಥರ ಹ್ಞೂ 2 ಟೈಮ್ಸ್ ಪ್ಯಾಕೇಜ್ ಕೊಡ್ತೀವಿ ಸರ್. ಒನ್ಸ್ 50% ಪೇಮೆಂಟ್ ಆದ ತಕ್ಷಣ ಹ್ಞೂ ಬ್ಯಾಗ್ಗಳು ನೀವು ಕೊಡ್ತೀರಿ. ಹಾಂ, ಸಸಿಗಳು ನೀವು ಕೊಡ್ತೀರಿ. 1000 ಬ್ಯಾಗ್ ನಾವೇ ಕೊಡ್ತೀವಿ. ಸಸಿಗಳು ಕೊಡ್ತೀರಾ? 2,200 ಸ್ಯಾಪ್ಲಿಂಗ್ಸ್ ನಾವು ಕೊಡ್ತೀವಿ ಸರ್. ಹಾಂ ಅದೇ ಹಾಂ. ಸಸಿಗಳು. ಸಸಿಗಳು ಕೊಡ್ತೀರಿ. ಹಾಂ ಹಾಂ ಹಾಂ. ಅದು ಈಲ್ಡ್ ಚೆನ್ನಾಗಿ ಬರಲಿ ಅಂತ ಒಂದೊಂದು ಬ್ಯಾಗ್ಸ್ ಅಲ್ಲಿ 2 ಒಂದು 200 ಎಕ್ಸ್ಟ್ರಾನು ಕೊಟ್ಟಿರ್ತೀರಿ. ಹೇಗೆ ಅಂತ ಗೈಡ್ಲೈನ್ಸ್ ಎಲ್ಲ ನಾವೇ ಹೇಳ್ಕೊಡ್ತೀವಿ. ಅಂದರೆ ಸ್ವಲ್ಪ ಬೇಗ ಬರಲಿ ಅಂತ. ಹಾಂ ಹಾಂ, ಬೇಗ ಬರಲಿ ಅಂತ. ಇದು ಗೊಬ್ಬರನೂ ನೀವೇ ಕೊಡ್ತೀರಿ. ಆಮೇಲೆ ರೂಟ್ ಹಾರ್ಮೋನು ನೀವೇ ಕೊಡ್ತೀರಿ. ಎಲ್ಲ ನಾವೇ ಕೊಡ್ತೀವಿ. ಹಾಂ ಹಾಂ. ಈಗ ರೈತರ ಕೆಲಸ ಬ್ಯಾಗ್ಗಳಿಗೆ ಮಣ್ಣು ನಿಮ್ಮ ಡೈರೆಕ್ಷನಲ್ಲಿ ತುಂಬಿಟ್ಟು ಸಸಿ ಹಾಕೋದು, ಅದು ಅವ್ರ ಕೆಲಸನಾ? ಮಣ್ಣು ಅವರು ಒದಗಿಸ್ಕೋಬೇಕಾ? ಹೌದು ಹೌದು. ಮಣ್ಣು ಅವರು ಹಾಕೋದು, ಹೌದು. ಅದು ನೀವು ಗೊಬ್ಬರ ನೀವು ಕೊಡ್ತೀರಿ.
ಗೊಬ್ಬರ ನಾವು ಕೊಡ್ತೀವಿ. ಹಾಂ ಹಾಂ ಹೇಗೆ ಹಾಕ್ಬೇಕು ಅನ್ನೋದು ಹಾಂ ಹಾಂ ನಾವೇ ಹೇಳ್ಕೊಡ್ತೀವಿ. ಹಾಂ ಹಾಂ ಜೊತೆಗೆ ಅವ್ರದ್ದು ನಮ್ದು ವಿಡಿಯೋಸ್ ಎಲ್ಲ ಇದೆ ಯೂಟ್ಯೂಬ್ ಅಲ್ಲಿ. ಹಾಂ ಹಾಂ ಆ ವಿಡಿಯೋಸ್ ನೋಡ್ಕೊಂಡು ನಿಮ್ಗೆ ಗೈಡ್ ಲೈನ್ಸ್ ಸಿಗುತ್ತೆ ಸರ್. ಹಾಂ 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 ಅರ್ಧ ಭಾಗ ಕೆಮ್ಮಣ್ಣಲ್ಲಿ ತುಂಬಿಸ್ಬಿಡ್ಬೇಕು. ಹಾಂ ಹಾಂ ಇನ್ನ ಇಷ್ಟು ಮಾತ್ರ ಫರ್ಟಿಲೈಸರ್ ಜೊತೆ ಹಾಕಿ. ನೀವು ಫರ್ಟಿಲೈಸರ್ಸ್ ನೀವು ಕೊಡ್ತೀರಾ? ಹಾ ಸರ್, ನಾವು ಕೊಡ್ತೀವಿ. ಅದನ್ನ ಮಿಕ್ಸ್ ಮಾಡಬೇಕು. ಹೌದು, ಅದ್ರ ಜೊತೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಹಾಂ ಹಾಂ ತುಂಬಬೇಕು ಸರ್. ಹಾಂ ಹಾಂ ಆಮೇಲೆ ಸ್ಟಾರ್ಟಿಂಗ್ ಈ ಮಧ್ಯದಲ್ಲಿ ಹ್ಮ್. ಸ್ಯಾಪ್ಲಿಂಗ್ಸ್ ಹ್ಮ್. ರೂಟ್ಸ್ ಹಾಕೋದಕ್ಕಿಂತ ಮುಂಚೆನೆ ಹಾಂ ನಾವು ಈ ಜಾಗದಲ್ಲಿ ಒಂದು ಬೂಸ್ಟರ್ ಅಂತ ಕೊಡ್ತೀವಿ ಸರ್. ಹಾಂ ಹಾಂ ಅದನ್ನ ಹಾಕಿ ಆಮೇಲೆ ಇದನ್ನ ಅದೇ ಹಾಕೋದು. ರೂಟ್ ಹಾರ್ಮೋನ್. ರೂಟ್ ಹಾರ್ಮೋನ್ ತರ ಹಾಂ ಸ್ಟಾರ್ಟಿಂಗೇ ಕೊಟ್ಬಿಡ್ತೀವಿ. ಈಗ ಒಂದು ಅವರು 10 ತಿಂಗಳ ಬೆಳೆ ಅಂತ ಅಂತೀರಿ, 10 ತಿಂಗಳಿಗೆ ಅವ್ರಿಗೆ ಎಷ್ಟು ಲಾಭ ಬರ್ಬೋದು? ಸರ್, ಮಾರ್ಕೆಟ್ ವ್ಯಾಲ್ಯೂ ಹೇಗಿರುತ್ತೆ ಅದ್ರದ ಮೇಲೆ ನಾವು ಕೊಡ್ತೀವಿ. ಒಂದು ಅಂದಾಜು, ಒಂದು ಮಿನಿಮಮ್ ಕನಿಷ್ಠ ಎಷ್ಟು ಬರ್ಬೋದು? 200 ರೂಪಾಯಿ ಆಗುತ್ತೆ ಸರ್ 1 kg ರೂಟ್ಗೆ. ಒಂದು ಬ್ಯಾಗಲ್ಲಿ ಎಷ್ಟು ಕೆಜಿ ಬರ್ತದೆ? 1 kg ಒಂದು ಬ್ಯಾಗಲ್ಲಿ 3 ಇಂದ 3.5 kg ಸರ್. 3 ಕೆಜಿ ನಿಂತ್ಕೊಳ್ಳೋಣ ಅಂದರೆ 3 ಕೆಜಿಯಿಂದ ಒಂದು ಬ್ಯಾಗ್ 600 ರೂಪಾಯಿ ಬರ್ತದೆ. ಹೌದು ಸರ್, ಹೌದು. ನೀವು ಅವ್ರು 110 ರೂಪಾಯಿ ಕೊಟ್ಟಿರ್ತಾರೆ ನಿಮಗೆ, ಹೌದು ಸರ್, ಅವ್ರಿಗೊಂದು 90 ರೂಪಾಯಿ ಖರ್ಚಾಗುತ್ತೆ. ಹೌದು, ಒಂದು 200 ರೂಪಾಯಿ ಅವ್ರಿಗೆ ಖರ್ಚಾಗಿರ್ತದೆ. ಹೌದು, 600 ರೂಪಾಯಿ ಸಿಗ್ತದೆ ಅಂದರೆ ಒಂದು ಬ್ಯಾಗ್ 400 ರೂಪಾಯಿ ಸಿಗ್ತದೆ. ಹೌದು ಸರ್. ಅಂದರೆ 1000 ಬ್ಯಾಗ್ಗೆ 4 ಲಕ್ಷ ಸಿಗುತ್ತೆ. ಗ್ಯಾರಂಟಿನಾ? ಹೌದು ಸರ್. ಯಾವುದಕ್ಕೆ ಅಗ್ರಿಮೆಂಟ್ ಏನಾದ್ರು ಮಾಡ್ಕೊಡ್ತೀರಾ? ಹಾ ಸರ್, ಅಗ್ರಿಮೆಂಟ್ ಮಾಡ್ಕೊಡ್ತೀವಿ. ಹಾ, 100% ರಿಸಲ್ಟ್. ಯಾವುದು ಇದು ಬೈ ಬ್ಯಾಗ್ ಗ್ಯಾರಂಟಿನಾ? ಬೈ ಬ್ಯಾಗ್ ಗ್ಯಾರಂಟಿ ಸರ್. ಹಾಂ ಹಾಂ ಒಂದು ಬ್ಯಾಗೂನು ಸ್ವಲ್ಪ ಥಿಕ್ನೆಸ್ ಇದೆ, ನೀವು ಮತ್ತೆ ರೀಯೂಸ್ ಮಾಡ್ಬೋದು ಸರ್. ಹೌದಾ? ಹಾ. ವೆರಿ ಗುಡ್ ವೆರಿ ಗುಡ್. ಆಯ್ತು ಮೇಡಮ್, ನಿಮ್ದು ಕಂಪ್ನಿ ಹೆಸರೇನು? ಗ್ರೀನ್ಲ್ಯಾಂಡ್ ವೆಟ್ರಿವೇರ್ ಅಂತ ಸರ್. ಗ್ರೀನ್ಲ್ಯಾಂಡ್ ಬೆಟ್ಟಿವೆ ಹಾ, ಆರ್ಕಾಟಲ್ಲಿದೆ. ಆರ್ಕಾಟ್ದು. ನೀವು ಬ್ಯಾಂಗ್ಳೂರಲ್ಲಿ ಕರ್ನಾಟಕ ಇನ್ಚಾರ್ಜ್. ಹೌದು ಸರ್. ತಮ್ಮ ಹೆಸರು ಇನ್ನೊಂದು ಸರಿ ಅಂದ್ರಿ? ಕರ್ನಾಟಕದ. ತಮ್ಮ ಹೆಸರು ಏನಂದ್ರಿ? ನನ್ನ ಹೆಸರು ಗೀತಾ ಅಂತ ಸರ್. ತಮ್ಮ ಫೋನ್ ನಂಬರ್ ಹೇಳ್ಬೋದಾ ನೀವು? ಹಾ ಸರ್, ನನ್ನ ಫೋನ್ ನಂಬರ್ 8088 8088 30 30 6155. 6155. ಈ ತರ ಇನ್ನೊಂದ್ ಸರಿ ಹೇಳ್ತೀರಾ? 8088 8088 30 30 61 55. ಈ ತರ ಇವರು ತಮ್ಮ ಮಗ ಅಂತ ಕೇಳಿದ್ರೆ ತಾವೇನ್ ಮಾಡ್ತಾ ಇದೀರಿ ಸರ್? ಇವನು ನನ್ನ ಮಗ ಸರ್, ಲಿಖಿತ್ ಅಂತ. ನೀವು ಲಿಖಿತ್. ತಾವು ಏನ್ ಮಾಡ್ತಾ ಇದೀರಿ? ನಾನು ರಿಯಲ್ ಎಸ್ಟೇಟ್ ಅಲ್ಲಿ ರಿಯಲ್ ಎಸ್ಟೇಟ್. ಬೆಂಗಳೂರೇನಾ? ಬೆಂಗಳೂರು. ಓಕೆ ಓಕೆ. ನಿಮ್ಮ ತಾಯಿಗೆ ನೀವು ಸಪೋರ್ಟ್ ಮಾಡ್ತಿದ್ದೀರಿ. ಹೌದು. ವೆರಿ ಗುಡ್ ವೆರಿ ಗುಡ್. ಸೊ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ವಿಶ್ ಯು ಆಲ್ ದಿ ಬೆಸ್ಟ್ Thank ಫಾರ್ you ಯುವರ್ sir. ಯಾರಾದ್ರೂ ಇದು. ಇಂಟ್ರೆಸ್ಟ್ ಇದ್ರೆ ಈ ತರ ಮಾಡ್ಕೊಳ್ಳೋದಕ್ಕೆ ನನ್ನ ನಂಬರ್ ಕೆಳಗಡೆ ಬರ್ತಾ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಓಕೆ ಓಕೆ ಥ್ಯಾಂಕ್ ಯು. ವಿಶಾಲ್ ಡಾಕ್ಟರ್ ಶರತ್ ಕುಮಾರ್ ಸೈನಿಂಗ್ ಆಫ್.